ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಇವತ್ತಿನ ಹೊಸ ವ್ಲಾಗ್ಗೆ ವೆಲ್ಕಮ್. ಇವತ್ತು ಏನಂದರೆ ಕಾರ್ ಸರ್ವಿಸ್ ಮಾಡಿಸ್ಕೋಣ. ಫಸ್ಟ್ ಸರ್ವಿಸ್ಸು ಕೀಲಿದೆ, ಬಟನ್ ಸ್ಟಾರ್ಟು, ಬೆನ್ನು ಫಸ್ಟ್ ಸರ್ವಿಸ್ ಮಾಡ್ಸೋಣ. ಗಾಡಿ ಎಷ್ಟು ಹೊಡಿದೆ ನೋಡ್ಬೋದು. ಎಲ್ಲಪ್ಪ ಇದು 738 ಕಾರ್ ರನ್ ಐತೆ. ಫಸ್ಟ್ ಸರ್ವಿಸ್ ಹೇಳಿದ್ರೆ ಬನ್ನಿ. ನಾನು ಫಸ್ಟ್ ಕಾರಲ್ಲಿ ವ್ಲಾಗ್ ಮಾಡ್ತಿರೋದು, ಇದೇ ಫಸ್ಟ್ ಟೈಮು. ಹ್ಯಾಂಗಲ್ ಹೆಂಗೆ ಬರ್ತಾರೆ ಬೇಜಾಡ್ಕೊಡಿ. ಫಸ್ಟ್ ಟೈಮು ಇದಕ್ಕೊಂದು ಮೌಂಟ್ ಹಾಕ್ಬಿಡೋಣ. ಇದೊಂದು ಸೌಂಡ್ ಬರೋಕೆ ಬರು ಏನು ಪ್ರಾಬ್ಲಮ್ ಅಂದರೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಸೌಂಡ್ ಬಂದೇ ಬರುತ್ತೆ. ಬನ್ನಿ ಮುಂದೆ ಹೋಗಿ ಸೈಡ್ ಹಾಕ್ಬಿಟ್ಟು ಕ್ಯಾಮ್ರಾ ಬೇರೆ ಇಟ್ಕೊಂಡ್ರಿಂದ ಸೀಟ್ ಬೆಲ್ಟ್ ಹಾಕೋಕೆ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟ್ ಸರ್ವಿಸ್ ಏನು ಮಾಡ್ತಾರೆ ಎಲ್ಲ ಹೇಳ್ತೀನಿ, ಎಷ್ಟು ಕಾಸ್ಟ್ ಆಗುತ್ತೆ ಎಲ್ಲ ಹೇಳ್ತೀನಿ. ಮತ್ತು ಈ ಕಾರ್ ರಿವ್ಯೂ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ, ಮಾಡೋಣ. ಅದು ಸರ್ವಿಸ್ ಆಗಲಿ ಅಂತ ಕಾಯ್ತಾ ಇದ್ದೆ ರಿವ್ಯೂ ಮಾಡೋಕ್ಕೆ. ಬನ್ನಿ ಇಲ್ಲೇ ಸ್ವಲ್ಪ ಬೇಕಿಲ್ಲ ಸೈಡ್ ಹಾಕ್ಬಿಟ್ಟು ಮಾತಾಡ್ಸ್ಕೊಂಡು ನಮ್ಮ ಅಣ್ಣ ಹಿಂಗೆ ಮಾತಾಡ್ಸ್ಕೊಂಡು ಸಿಗೋಣ. ಬನ್ನಿ ಕಾಯ್ತೀನಿ, ಹೋಗೋಣ. ತಳ್ಳಿ ಫಸ್ಟ್ ಸಾಂಗ್ ಆಫ್ ಮಾಡಿಬಿಡ್ತೀನಿ. ಸಾಂಗ್ ಆಫ್ ಆಗಿಲ್ಲಾಂದರೆ ಕಾಪಿ ರೇಟ್ ಬೀಳುತ್ತೆ. ಬೀಳೋಕ್ಕೆ ಕಾಪಿ ರೇಟ್ಗಳು ಸಾಕಾಯ್ತು ನಮಗೆ ಪರಿಸ್ಥಿತಿ. ಬನ್ನಿ ಸೀದಾ ಹೋಗೋಣ ಸರ್ವಿಸ್ ಸ್ಟೇಷನಿಗೆ. ಇಲ್ಲಿ ಈ ತಣ್ಣೀರು ಹೇಳುತ್ತೆ ಮೇಲಿರೋದು. ವ್ಯೂನ ಹಿಂಗೆ ಹೆಂಗಲ್ ಸರಿ ಆಗುತ್ತೆ. ಇದಕ್ಕೂ ಒಂದು ಮೌಂಟ್ ಬನ್ನಿ ಕಾರ್ ಬ್ಲಾಗ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ. ಸುಮ್ಮನೆ ಈಗಲೇ ತಗೊಂಡು ಗೇರ್ ಒಂದು ಗೇರಲ್ಲಿ ಶಿಫ್ಟ್ ಮಾಡಬೇಕು, ಸ್ಟೇರಿಂಗ್ಲು ಒಂದು ಕೈ ಅಂದರೆ ಹಿಂಸೆ ಅನ್ಸ್ಬಿಡುತ್ತೆ ನಮಗೆ. ಬನ್ನಿ ಮುಂದೆ ಸಿಗೋಣ. ಕಿರಣ ಬೇಕು. ಬನ್ನಿ ಗೈಸ್, ಈಗ ಆಲ್ಮೋಸ್ಟ್ ರಿಂಗ್ ರೋಡ್ ಇದ್ದೀನಿ. ರಿಂಗ್ ರೋಡ್ ಹೋಗೋಣ. ಇಲ್ಲಿಂದ ಸೀದಾ ಈಗ ಚಿಕ್ಕಮಂಗ್ಳೂರು ರೋಡ್ ತಗೊಂಡು ಲೆಫ್ಟ್ ತಗೋಣ. ಅಲ್ಲಿ ಹೈವೇಲೆ ಹೋಗೋದಾಯ್ತು, ಅಂದರೆ ಸಿಟಿ ಒಳಗೆ ಹೋಗೋದಾಯ್ತು. ಸಿಟಿ ಒಳಗೆ ಹೋದರೆ ಟ್ರಾಫಿಕಲ್ಲಿ ಯಾವತ್ತು ಸಾಯ್ತಾನೆ ಅಂತ ಹೋಗಲಿಲ್ಲ. ಹಂಗಾಗಿ ಇಲ್ಲೇ ಬಂದು ರಿಂಗ್ ರೋಡ್. ಇದೆಲ್ಲ ಏನು ಇಲ್ಲಿ ರಿಂಗ್ ರೋಡ್ ಏನು ಪ್ರಾಬ್ಲಮ್ ಅಂದರೆ ಹಂಸು ಎಲ್ಲ ಹಾಕಿದ್ದಾರೆ, ಹಂಗಾಗಿ ಇಲ್ಲೇ ಬಂದೆ. ಇನ್ನೇನು ಮಾಡಲ್ಲ. ಬನ್ನಿ ಹೋಗೋಣ. ಸರ್ವಿಸ್ ಆಗುತ್ತೆ. ಆಯಿಲ್ ಚೇಂಜ್ ಮಾಡಲ್ಲ ಅಂದರೆ ಫಸ್ಟ್ ಸರ್ವಿಸ್ಗೆ. ನಾನು ಈಗ ಫಸ್ಟ್ ಟೈಮ್ ಕಾರ್ ಸರ್ವಿಸ್ ಮಾಡ್ಸೋರು ನಾವು. ಫಸ್ಟ್ ಸರ್ವಿಸು ನೋಡೋಣ ಬನ್ನಿ. ಎಷ್ಟು ಏನೋ ಇನ್ನೂ ಫಾಸ್ಟಾಗಿ ಬಂದಿಲ್ಲ ಗಾಡಿ. ಫಾಸ್ಟಾಗಿ ಬೇರೆ ಇಸ್ಕೋಬೇಕು. ನಂಬರ್ ಪ್ಲೇಟ್ ಬಂದಿಲ್ಲ ಗಾಡಿದು. ಗಾಡಿ ನಂಬರ್ ಪ್ಲೇಟ್ ಇನ್ನೂ ಬಂದಿಲ್ಲ, ಹಾಗಾಗಿ ನಂಬರ್ ಪ್ಲೇಟ್ನಲ್ಲಿ ಕೊಡ್ತೀನಿ ಅಂದರು. ಬೇಡ ನಮಗೆ ಚಾರ್ಜಿ ಮೇಲೆ ಕೊಡಿ ಅಂತೇಳಿ ಚಾರ್ಜಿ ಮೇಲೆ ತಗೋತಿದ್ವಿ ಫಾಸ್ಟಾಗ. ಯಾಕೆಂದರೆ ಮಾರ್ಚ್ 31ಕ್ಕೆ ಬೆಂಗಳೂರಿಗೆ ಹೋಗ್ಬೇಕು, ಮದುವೆ ಆಯ್ತು ಅಣ್ಣಂದು. ಹಾಗಾಗಿ ಫಾಸ್ಟ್ಯಾಗ್ ಅದು ಇಲ್ಲಾಂದರೆ ಮದುವೆನಿಲ್ಲ ಅಂದರೆ ಫಾಸ್ಟ್ಯಾಗ್ ಅಂತ ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಅಂದರೆ ರನ್ನಿಂಗಲ್ಲೇ ನೀವು ಸರೌಂಡಿಂಗ್ ಗಾಡಿ ನೋಡ್ಬೋದು, ತೋರಿಸ್ತಿದ್ರಿ ನನಗೆ. ಹಿಂದೆ ಸರೌಂಡಿಂಗ್ಸ್ 360 ಕ್ಯಾಮ್ರಾ ಏನಿಲ್ಲ ಇದರಲ್ಲಿ. ಹಿಂದೆ ಬ್ಯಾಕ್ ಕ್ಯಾಮ್ರಾ ನೋಡ್ಬೋದು. ಬನ್ನಿ ನೀನು ಸೀದಾ ಶೋರೂಮ್ ಹತ್ರ ಹೋಗಿ ಸಿಕ್ಬಿಡ್ತೀನಿ. ಮನೆಗೆ ಇನ್ನೇನು ಬಂದು ತಣ್ಣೀರಲ್ಲೇ ಇನ್ನು ಇಲ್ಲಿ ರೈಟ್ ತಗೊಂಡ್ರೆ ಶೋರೂಮ್ ಇರೋದು. ಫಸ್ಟ್ ಶೋರೂಮ್ ಸಿಗೋದು Hyundai ಇದು. ಇಲ್ಲ ತಗೊಳಂತ
ಇಲ್ಲ ಬಂದು ಈ ಕಾರ್ ತಗೊಂಡಿದ್ದು January 3rd ಬಂತು ನೋಡಿ ಗೈಸ್. ಸಮಯ ಸಿಗ್ತೀನಿ ಗೈಸ್. ನಮಗೆ ಕಾರ್ ಕೊಟ್ಟಾಯ್ತು, ಈಗ ಸರ್ವಿಸ್ ಆಯಿತು. ಫಾಸ್ಟ್ಯಾಗ್ ಸಹ ಕೊಟ್ಟರು. ಇದು ಫಾಸ್ಟಾಗಿ ಇನ್ನೂ ಅಣಿಸ್ಬೇಕು. ಆಲ್ಮೋಸ್ಟ್ ಟೈಮ್ ನೋಡ್ಬೋದು. ಟೈಮು 12 ಗಂಟೆ. ಈಗ ಕೊಟ್ಟರು ಗಾಡಿ. 10:30 ಗಾಡಿ ಕೊಟ್ಟಿದ್ದು, ಒಳಕ್ಕೆ ಈ ಗಾಡಿ ಕೊಟ್ಟರು. ಬನ್ನಿ ಸೀದಾ ಈಗ ಬ್ಯಾಂಕ್ ಸ್ವಲ್ಪ ಕೆಲಸ ಐತೆ, ಸೀದಾ ಬ್ಯಾಂಕ್ ಹತ್ರ ಸಿಗ್ತೀನಿ. ಇಲ್ಲಾಂದರೆ ಮನೆಗೆ ಸಿಗೋಣ. ಕಾಸ್ಟ್ ಏನು ಫ್ರೀ ಇತ್ತು ಸರ್ವಿಸು. ಫಸ್ಟ್ ಸರ್ವಿಸ್ ಅಲ್ವಾ, ಏನು ಆಯಿಲ್ ಚೇಂಜ್ ಏನಿರಲಿಲ್ಲ, ಬರೀ ಚೆಕಪ್ ಮಾತ್ರ. ಆಫ್ ಆಗು. ಚೆಕಪ್ ಮಾತ್ರ ನೋಡಿ. ಇದೆಲ್ಲ ಮನೆ ತೋರಿಸ್ತೀನಿ. ಸ್ವಲ್ಪ ಗಾಡಿ ಅರುಣ್ ಅಂತ ಸರ್ವಿಸಲ್ಲಿ ಹಾಸನಲ್ಲಿ ಯಾರೇ ಸರ್ವಿಸ್ ಮಾಡಿಸಿ ನೋಡಿ. Hyundai ಕಂಪ್ನಿದೆ, ಒಳ್ಳೆ ಸರ್ವಿಸ್ ಇದೆ Hyundai ಇದು. ನಾವು ಮಾಮೂಲಿ ಇದ್ರ ಥರ ಅಲ್ಲ. ಸಾಂಗ್ ಹಾಕೋದು. ಬೆಳಿಗ್ಗೆ ಯಾವಾಗಲೂ ಹಿಂಗೆ ಬಂದು ಈರೋಳು ಬಂದಿತ್ತು, ಈಗ ಇಲ್ಲಡ ಮುಂದೆ ಇದ್ರದ್ದು ಎಡ್ತಳ. ಫ್ರೀ ಸರ್ವಿಸು, ಹಂಗಾಗಿ ಏನು ಅಮೌಂಟ್ ಏನಿಲ್ಲ. ಬರೀ ಅಂದರೆ ಆಯಿಲ್ ಚೇಂಜ್ ಏನಿಲ್ವಂತೆ. ನೆಕ್ಸ್ಟ್ ಸರ್ವಿಸ್ ಬಂದು 10,000ಗೆ, ಅಂದರೆ 10,000 ಪರವಾಗಿಲ್ಲ. ಅಂದರೆ 10,000 ಕಿಲೋಮೀಟರ್ಸು, ಇಲ್ಲಾಂದರೆ 1 year. ಹಾಗಾಗಿ ಕಾಸ್ಟ್ ಏನು ಫ್ರೀ ಕಾಸ್ಟು. ನಾನು ಆಯಿಲ್ ಚೇಂಜ್ ಮಾಡ್ತಿರೋದು ನಮ್ಮ ಬೈಕಿಗೆಲ್ಲ ಆಯಿಲ್ ಚೇಂಜ್ ಆಗ್ತಾವಲ್ಲ, ಹಾಗೆ ಅಂದ್ಕೊಂಡಿದ್ದೆ. ಏನಿಲ್ಲ, ಬರೀ ಟಾಪಪ್ ಮಾಡೋದು. ಈಗ ಕೂಲೆಂಟ್ ಏನಾದ್ರು ಕಮ್ಮಿ ಇತ್ತು, ಇಲ್ಲಾಂದರೆ ವಾಟರ್ ಏನಾದ್ರು ಕಮ್ಮಿ ಇತ್ತು ಅಂತ ಚೆಕ್ ಮಾಡಿಬಿಟ್ಟು ಟಾಪಪ್ ಮಾಡೋದಷ್ಟೇ. ಮತ್ತು ವಾಷಿಂಗು ಅಷ್ಟೇ. ಯಾರು ಕಾಂಟ್ಯಾಕ್ಟ್ ಮಾಡೋದಾದ್ರೆ ನೋಡಿ, ಅರುಣ್ ಒಂದು ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಕಾಂಟ್ಯಾಕ್ಟ್ ಮಾಡಿ. ಅದ್ವೈತ್ Hyundai ಹಾಸನ್ನು. ಬನ್ನಿ, ಇನ್ನೇನು ಟ್ರಾಫಿಕಲ್ಲಿ ವೀಡಿಯೋ ಮಾಡೋಕ್ಕೂ ಆಗಲ್ಲ ಗುರು. ಹಳೆ ಕೂತಂದು ಗೇರ್ ಚೇಂಜ್ ಮಾಡಬೇಕು, ಇಲ್ಲ ಹಿಂಸೆ ಅನಿಸುತ್ತೆ. ಬನ್ನಿ, ಇಲ್ಲೇ ಲೆಫ್ಟ್ ತಗೊಳ್ಳೋಣ ಮುಂದೆ. ನೋಡಿ ಗುರು, ಬಾಡಿ ಸೀಟ್ ಒಳಗೆ ಎಲಿಮೆಂಟ್ ಹಾಕೋದು ಇಟ್ಟವನೀಗ ಚೆನ್ನಾಗಿ ಹುಡುಗ. ಆಫ್ ಗುರು. ಇಲ್ಲೇ ಲೆಫ್ಟ್ ತಗೊಳ್ಳೋಣ ನೋಡಿ. ಇಲ್ಲೇ ಲೆಫ್ಟ್ ತಗೊಂಡ್ರೆ ಸೀದಾ ಹಿಂಗ್ ರೋಡ್ ಕನೆಕ್ಟ್ ಆಗ್ತೀನಿ. ಇಲ್ಲೇ ನಮ್ಮ ಹುಡುಗ ಇಲ್ಲೇ ಕೆಲಸ ಮಾಡ್ತಿರ್ತಾನೆ, ನೋಡೋಣ ಬರೀ ಸಿಗ್ತಾನೆ ಏನಂತ. ಫೋನು ಹಾಕನ ಅವನಿರ್ತಾವ, ಅವ್ರು ಅಣ್ಣಿರ್ತಾನೋ ಗೊತ್ತಿಲ್ಲ ಹುಡುಗ. ನನಗೆ ಸೀದಾ ಇನ್ನು ಬ್ಯಾಂಕ್ ಅವ್ರು ಸಿಗ್ತೀನಿ. ನೆಕ್ಸ್ಟು ಇದು ಅರುಣ್ ನಂಬರು ನೋಡ್ಕೊಬಿಡಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಂಥದ್ದೇನಿಲ್ಲ, ಫಸ್ಟ್ ಸರ್ವಿಸ್ ಅಲ್ವಾ, ಫ್ರೀ. ಮತ್ತು ಸರ್ವಿಸ್ ಫ್ರೀ, ಟೈಮ್ ಬೇಗ ಇರೋದಕ್ಕೆ. ಗಾಡಿ ಯಾವುದು ಜಾಸ್ತಿ ಇರಲಿಲ್ಲ ಸರ್ವಿಸಲ್ಲಿ, ಹಾಗಾಗಿ ಬೇಗ ಆಯ್ತು ಸರ್ವಿಸು. ಇಲ್ಲಾಂದರೆ ಹಾಫ್ ಡೇ ಅಂದರೆ ಸಂಜೆ ಆಗೋದು. ಸದ್ಯಕ್ಕೆ ನಾನು ಹೋಯ್ದು 10:45 ಹೋದೆ. ಏನು ಮಾಡೋಕ್ಕಾಗತ್ತೆ. ಬನ್ನಿ, ಅವ್ರು ಹೇಳಿದ್ರು ಸರ್ ಇನ್ನು ಬೇಗ ಬರೋದ್ರೆ 8:30 ಬಂದುಬಿಡಿ ಅಂತ. ಸರ್ ಇನ್ನೊಂದು ವರ್ಷಕ್ಕೆಲ್ಲ ಬರೋದು, 10,000 ಮಾತ್ರ ಅಷ್ಟು ಬೇಗ ಓಡಲ್ಲ ಗಾಡಿ, ನಮ್ಗೆ ಗೊತ್ತು. ಹಾಗಾಗಿ ಹೆಂಗೆ ಅಂದರೆ ಇನ್ನೊಂದು ವರ್ಷ ಆಗುತ್ತೆ ಸರ್ ಬರೋದು. ಅದು ಗುಂಡಿಗಳು ಬೈಕಲ್ಲಿ ಹೆಂಗೆ ಹಾಸ್ಬೋದು, ಈ ಕಾರ್ಗಳಲ್ಲಿ ಟಚ್ ಆಗ್ಬಿಡುತ್ತೆ ಅಂತ ಭಯ ಗುರು. ಗೈಸ್ ಬನ್ನಿ, ಅವ್ನು ಬಂದು ರಿಂಗ್ ರೋಡಿಗೆ. ರಿಂಗ್ ರೋಡ್ ಒಳಗಡೆ ಬಂದು ಲೆಫ್ಟ್ ತಗೊಂಡ್ರೆ ಬ್ರಾಂಚ್ ಹತ್ರ ಹೋಗೋಣ. ಸಿಗ್ನಲ್ ಬಿದ್ದೈತೆ.
ಇನ್ನೇನು ಹಸಿದ ಅಲ್ಲೇ ಬ್ಯಾಂಕು. ಬನ್ನಿ ಸಿಗೋನಲ್ಲೇ. ಯಾರು ಫೋನ್ ಮಾಡ್ತಾರೆ. ಹಲೋ, ಬನ್ನಿ ಗೈಸ್, ಸೀದಾ ಬ್ಯಾಂಕ್ ಹತ್ರ ಹೋಗಾಯ್ತು. ಒಂಚೂರು ಡಿ ಸಿ ಬ್ಯಾಂಕ್ ಹತ್ರ ಹೋಗೋಣ. ಅಲ್ಲೊಂಚೂರು ಕೆಲಸ ಐತೆ. ಇಲ್ಲಿಂದ ಸೀದಾ ಮನೆ ಹೋಗ್ಬಿಡೋಣ. ಬಂದು ಸಿಟಿ ಒಳಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಲೆಫ್ಟ್ ತಗೊಂಡ್ರೆ ಡಿ ಸಿ ಬ್ಯಾಂಕು. ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕಂತೆ. ನಮ್ಮ ದೊಡ್ಡಪ್ಪನ ಬ್ಯಾಲೆನ್ಸ್ ಚೆಕ್ ಮಾಡಿಸ್ಕೊಂಡು ಸೀದಾ ಮನೆ ಹೋಗೋಣ. ಹುಡುಗರು ಏನೋ ಫೋನ್ ಮಾಡಿಲ್ಲ, ಮಾಡಿದ್ರೆ ಹುಡುಗರು ಮೀಟ್ ಮಾಡಕ್ಕೆ ಹೋಗ್ಬೇಕು. ಬನ್ನಿ ಫಸ್ಟ್ ಈಗ ಬ್ಯಾಲೆನ್ಸ್ ಚೆಕ್ ಮಾಡಿಸ್ಕೊಂಡು ಸೀದಾ ಮನೆ ಹೋಗೋಣ. ನಮ್ಮ ಮಿಡಲ್ ಕ್ಲಾಸ್ ಹುಡುಗರು ಹೆಂಗೆ ಗೊತ್ತಾ ಜೀವನ, ತಗೊಂಡ್ಮೇಲೆ ಗಾಡಿನ ಅದು ಬೈಕರಲ್ಲಿ ಕಾರಲ್ಲಿ ಅವ್ರ ಬಟ್ಟೆ ಖರ್ಚು ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ. ಕಾರು ಬೈಕ್ಗಳಿಗೆ ಮಾತ್ರ ಹೆವಿ ಖರ್ಚು ಮಾಡ್ತೀವಿ. ಮಿಡಲ್ ಕ್ಲಾಸ್ ಹುಡುಗರು ಲೈಫೇ ಹಂಗೆ. ಲೈಫ್ಗಿಂತ ಅವ್ರ ಥಾಟಿಂಗೆ ಅಷ್ಟೇ. ತಾಂಡ್ರ ವಸ್ತುಗಳು ಮಾತ್ರ ಚೆನ್ನಾಗಿ ಇಟ್ಕೋಬೇಕು ಅಂತ. ಬನ್ನಿ ಸೀದಾ ಇಲ್ಲೇ ಇಲ್ಲೇ ಬಂತ. ಇಲ್ಲೇ ಲೆಫ್ಟ್ ಇಳ್ಕೊಳ್ಳೋಣ ಗಾಡಿನ. ಕಾರ್ ಒಳಗೆ ಪಾರ್ಕಿಂಗ್ ಇಲ್ಲ ಗುರು. ಹುಡುಗ ಈ ಬ್ಯಾಂಕ್ ಹೋಗಿ ಬಂದು ರಿಟರ್ನ್ ಸಿಗ್ತೀನಿ. ಕಾರ್ ಪಾರ್ಕಿಂಗ್ ಇಲ್ಲ, ಇಲ್ಲಿ ಎಲ್ಲಿ ಮಾಡೋಣ ಗೊತ್ತಾಗ್ತಿಲ್ಲ. ಈಗ ಸೀದಾ ಮನೆ ಹೋಗೋಣ. ಇಷ್ಟೇ ಸರ್ವಿಸ್ ಸರ್ವಿಸಲ್ಲಿ ಏನಿಲ್ಲ ಹುಡುಗ. ಸೀದಾ ಮನೆ ಹೋಗಿ ರೆಸ್ಟ್ ಮಾಡ್ಬಿಡೋಣ. ಟೈಮು ಗುರು ಇಂಥದ್ರಲ್ಲಿ ಮಣ್ಣಿಗೆ ಹಾಕೋದು ಹೋಗ್ತಾರೆ, ಜಲ್ಲಿಕಲ್ಲಿ ಹಾಕ್ತಾರೆ, ಟಾರ್ಪಲ್ ಹಾಕಲ್ಲ, ಹಂಗೆ ಹೋಗ್ತಾರೆ. ಬನ್ನಿ ಬಸ್ ಸರ್ವಿಸ್ ಆಯಿತು. ಸೀದಾ ಮನೆ ಹೋಗಿ ನಿಲ್ಲಿಸ್ಬಿಡೋಣ. ಅವನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ಇಷ್ಟ ಆದಲ್ಲೇ ಲೈಕ್ ಹಾಗೂ ಶೇರ್ ಮಾಡಿ. ಈ ಮತ್ತೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಟೇಕ್ ಕೇರ್.